ಜೋಶ್ ಬರಲ್ಲ, ನಮ್ಮ ಸ್ಟೈಲ್ ಬರುತ್ತೆ. ಓಕೆ ಓಕೆನಾ? ಓಕೆವಾ? ಏನಿಲ್ಲ ನಾನು ಏನು ನೋಡಿದ್ದೀನೋ ನನಗೇ ಗೊತ್ತಿಲ್ಲ. ಸೊ ಸಿನಿಮಾ ಆ ಥರ ಆಗಿದೆ. ಇನ್ನೊಂದ್ಸಲ ನೋಡಬೇಕು. ಸಿನಿಮಾ ವಿಷಯ ಏನು ಅಂದರೆ, ನೀವು ಸತ್ಯವಾಗಿದ್ರೆ ನಿಮ್ಮ ಕೆಲಸ ಬಿಟ್ಬಿಟ್ಟು ನೀವು ಸತ್ಯವಾಗಿದ್ರೆ ಸಿನಿಮಾ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗು. ನೀವು ಸುಳ್ಳಾಗಿದ್ರೆ ನಿಮ್ಮ ಕೆಲಸ ಬಿಟ್ಬಿಟ್ಟು ಬಂದು ಸಿನಿಮಾ ನೋಡು ಅಂತ ಅವ್ರು ತೋರಿಸಿದ್ದಾರೆ. ಅವ್ರ ಮೇಲೆ ಅವರೇ ಬ್ಯಾಂಡ್ ಮಾಡಿಕೊಂಡು ಫಿಲಿಮ್ನಲ್ಲಿ ಕ್ಯಾರೆಕ್ಟರ್ ಸೀನ್ ಇಟ್ಕೊಂಡು ಮುಂದಕ್ಕೂ చూపించారు. అది కూడా బాగానే ఉంది. బట్ ಇದರಲ್ಲಿ ఒక ಕಾಮನ್ ಥಿಂಗ್ ಇದೆ. ಆಡಮ್ ಯುಗೆ ಆ್ಯಪಲ್ ಬೇಕು, ನ್ಯೂಟನ್ಗೆ ಆ್ಯಪಲ್ ಬೇಕು, ನಮ್ಮ ಒಪ್ಪಿ ಸಾರ್ಗೆ ಆ್ಯಪಲ್ ಬೇಕು. ರಾಯಲ್ ಗಾಲ, ಆ್ಯಪಲ್ పేరు ರಾಯಲ್ ಗಾಲ. ಬಟ್ ಓವರಾಲ್గా ಮೂವಿ ವಾಸ್ ಗುಡ್ ಅಂడి. ಇದರಲ್ಲಿ ಈ ವಿಷಯ ಏನು ಅಂದರೆ, ಸತ್ಯ ಅನ್ನೋದೊಂದು ಕ್ಯಾರೆಕ್ಟರು ಸುಂದರವಾದ ಪ್ರಪಂಚಕ್ಕೋಸ್ಕರ ಕಷ್ಟಪಟ್ಟವರು ಆ್ಯಂಡ್ ತನ್ನ ತಲ್ಲಿಗೋಸ್ಕರ ಪ್ರಪಂಚನ ಹಾಡು ಮಾಡಬೇಕೋಸ್ಕರ ಬಂದಿದ್ದರು ಕಲ್ಕಿ. ಡಬಲ್ ಆ್ಯಕ್ಷನ್ ಟ್ವಿನ್ ರೋಲ್ಸ್ ಅಂడి. ಆ್ಯಂಡ್ ಇದರಲ್ಲಿ ಮುಂದೆ ಕಾಲದಲ್ಲಿ ನೀವು ಜಾತಿ ಹೆಸರು ಮರ್ತುಬಿಟ್ಟು 301 309 ಅಂತ ನೀವು ಇಟ್ಕೊಳ್ಳಿ, ಇದೇ ಸತ್ಯ ಅಂತ ಹೇಳಿದರು. ಕಲಿಯುಗಾನ ಒಬ್ಬ ವೆರೈಟಿಯಾಗಿ ತೋರಿಸಿದರು. ಆ್ಯಂಡ್ ఒక ಡೈಲಾಗ್ ಇದೆ, ಕಾಮದಲ್ಲಿ ಹುಟ್ಟಿರೋ ಮಗುಗೆ ನೀವು ಕಾಮ ತಪ್ಪಂತ ಹೇಳ್ತೀರಾ ಅಂತ ಡೈಲಾಗು. ಆ್ಯಂಡ್ ಓವರಾಲ್గా ಸ್ಟೋರಿ ಏನಿಲ್ಲ, ಡೈರೆಕ್ಟರ್ ಎಲಿವೇಶನ್. ಬಟ್ ಎಂಟೈರ್ ಇಂಡಿಯಾ ಕಾಯ್ತಾ ಇದೆ ಉಪ್ಪಿ ಸಾರ್ ಏನು ತೋರಿಸ್ತೀರಾ ಅಂತ. ಹಾಗೆ ತೋರಿಸಿದ್ರು. ತಲೆ ಬಗ್ಸ್ಕೊಂಡಲ್ಲ, ತಲೆ ಎತ್ತಾಕೊಂಡು ಸಿನಿಮಾ ನೋಡಬೇಕು ಅಂದರೆ ಸೂಪರ್. ಆ್ಯಂಡ್ ನಂಗೆ ಗೊತ್ತಿಲ್ಲ. ಅರೆ ತುಂಬ ದೊಡ್ಡದು. ಅದು ಓಕೆ ಜಸ್ಟಿಫಿಕೇಶನ್ ಐ ವಿಲ್ ಗಿವ್ ದ ಜಸ್ಟಿಫಿಕೇಶನ್. ఎలాం చీప్ అంటే టికెట్ రేటు 150. ನೀವು ಸೂಪರ್ ಸ್ಟಾರ್ ಸಿನಿಮಾಲ್ ನೋಡಿದ್ರೆ 500 1000 ರೂಪೀಸ್ ಟಿಕೆಟ್. ಅದರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಚೀಪ್ ಅಲ್ವಾ? ನಿಮ್ಮದು ದೊಡ್ಡದು ನಮ್ಮದು ಚಿಕ್ಕದು ಅಂದರೆ, ನೀವು ತೆಗಿರೋ ಸಿನಿಮಾ 2.5 hours, ನಾನು ತೆಗೆದಿರೋ ಸಿನಿಮಾ 1.5 hour. ಇದು ಚಿಕ್ಕದು. ಆ ವಿಷಯ ಹೇಳಿದ್ರು ಅಂತ ನಮ್ಗೆ ಗೊತ್ತಾಗಿದೆ. ಬಟ್ ಓವರಾಲ್గా ವಾಟ್ ಕರ್ನಾಟಕ ಜನ ಹೇಳ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಓವರಾಲ್గా ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್ ಆ್ಯಂಡ್ ರಾಜ್ಕುಮಾರ್. ಇನ್ನು ಅಡುಗೆ ನಮ್ಮ ಹೆಸರು ಹೈದರಾಬಾದ್ ಹುಡುಗ ಶೌಕತ್ ಅಂತ ಹೇಳ್ತೀರಾ. ನೀ ಜನ ಇಟ್ಟಿರೋ ಹೆಸರು ಅದು. ಹಲೋ, ಸೂಪರ್ ಆಗಿದೆ ಭೂಮಿ. ತಲೆ ಇದ್ದರೆ ಮಾತ್ರ, ಬುದ್ಧಿವಂತರಿ ಮಾತ್ರ ಪಿಕ್ಚರ್ ಸೂಪರ್ ಆಗಿದೆ. ಎಲ್ಲ ಬಂದು ನೋಡ್ರಿ, ಸಪೋರ್ಟ್ ಮಾಡಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಾನು ಕಚಡ, ಲೋಪರ್, ತೊಟ್ಟಿ, ಪಾಪಿ, ಹೊಲಸ್ ನನ್ನ ಮಗ, ಏನಿ ಮಗ. ನಿಮಗೂ ಆಸೆ ಈ ಥರ ಡ್ರೆಸ್ ಹಾಕ್ಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನು ನಮ್ಮ ಬಾಸ್ ಹೇಳರ್ ಥರ ನಾ ಪಾಲು ಮಾಡ್ತೀನಿ. ಏನಂತೀರಾ? ಫಿಲಮ್ ಬರಬೇಕಂದ್ರೆ ಪಕ್ಕ ವೀಕ್ಷಕರಿಗೆ ಒಂದು ಸೂಚನೆ ಇದೆ. ಅದೇನು ಅಂದರೆ, 3 ದಿನ ಮುಂಚಿತವಾಗಿ ಈ ಸಿನಿಮಾ ನೋಡಬೇಕಂದ್ರೆ ಫಿಕ್ಸ್ ಆಗಬೇಕು. ಯಾವುದೇ ಟೆನ್ಷನ್ಗಳನ್ನೆಲ್ಲ ಮನೇಲಿ ಇಟ್ಟು ಬರಬೇಕು, ಬೀಗ ಕಟ್ಬಿಟ್ಟು ಇಟ್ಟು ಬರಬೇಕು. ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ತಲೆಯಲ್ಲಿ ಒಂದೇ UI ಮಾತ್ರ ಯೋಚನೆ ಮಾಡಬೇಕು. ಮೂವಿ ನೋಡೋಕ್ಕೆ ಬರಬೇಕು. ಸತ್ಯ ಸುಳ್ಳು ಅನ್ನೋದನ್ನ ನೀವು ಯಾವುದಕ್ಕೆ ಸತ್ಯಕ್ಕೆ ಯಾವುದಿದೆ, ಸುಳ್ಳಾಗಿ ಯಾವುದಿದೆ ಯೋಚನೆ ಮಾಡಬೇಕು. ಇದು ಸಿನಿಮಾ ನೋಡಿದ ಮೇಲೆ ಡೈರೆಕ್ಟಾಗಿ ನಿಮ್ಮ ಮನ್ಸಿಗೆ ಹೋಗಬೇಕು. ನೀವು ಹುಷಾರಾಗಿದ್ದೀರಾ ತಿಳ್ಕೋಬೇಕು, ಆಮೇಲೆ ಸಿನಿಮಾ ನೋಡಬೇಕು. ನಾವು ಉಪೇಂದ್ರ ಅಭಿಮಾನಿನೇ, ನಾಮ ಹಾಕ್ಕೊಂಡಿದ್ದೀವಿ. ನಮಗೂ ನಾಮ ಹಾಕೋಕೆ ಬರ್ತಾರೆ ಜನಗಳು. ಆದ್ರೂ ಉಪೇಂದ್ರದ ಅಭಿಮಾನಿ ನಾವು. ಉಪೇಂದ್ರದೆಲ್ಲ ನಾವು ನೋಡ್ತಾ ಇರ್ತೀವಿ. ಏನಂದರೆ, ನಾನು ಅಭಿಮಾನಿನೇ, ಮನೇಲೆಲ್ಲ ಪೋಸ್ಟರೆಲ್ಲ ಹಾಕಿದ್ದೀನಿ. ಆದರೆ ಈ ಪಿಕ್ಚರ್ ನೋಡಬೇಕಂತ ಬೆಳಗ್ಗೆ 6:30 ಶೋಗೆ ಹೋಗ್ಬೇಕಂತಿತ್ತು, ಆದರೂ ಆಗಿಲ್ಲ. ಆದರೆ ಈಗ ಬಂದಿದ್ದೀನಿ ಮೆಜೆಸ್ಟಿಕ್ಗೆ. ಆದರೆ ನೋಡೋಣ. ಕರೆಕ್ಟಾಗಿ ನಾವು ಹೇಳ್ತಾ ಇರೋದು, ಎಲ್ಲ ಫಿಲಿಮ್ ಬಿಟ್ಟಿಲ್ಲ ಸರ್, ಎಲ್ಲರೂ ಇರಬೇಕು. ಪುನೀತ್ ರಾಜ್ಕುಮಾರ್ದಾಗಲಿ ಯಾವುದೇ ಆಗಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಚೆನ್ನಾಗಿರಬೇಕು, ಎಲ್ಲ ಬೆಳಿಬೇಕು ಸರ್. ಅದೇ ನನ್ನ ಆಸೆ ಸರ್. ಈಗ ನಾನು ನೋಡಬೇಕಂತ ನಾನು ಎಕ್ಸಾಕ್ಟ್ ಆಗಿದ್ದೀನಿ ಸರ್. ಆದರೆ ನೋಡ್ತೀನಿ ಸರ್, ಇದು ಕರ್ತವ್ಯವಾಗಲಿ. ಮೂವಿ ಚೆನ್ನಾಗಿದೆ. ಮೂವಿ ರಿಯಲ್ ಆಗಿ ನೋಡಬೇಕು. ಫುಲ್ಲು ರಿಯಲ್ ಆಗಿ ಎತ್ತವ್ರೆ, ಅದೇ ಥರ ರಿಯಲ್ ಆಗಿ ಮಾಡಬೇಕು. ಉಪ್ಪಿ ಬಾಸ್ಗೆ ಇದೇ ಥರ ಮುಂಚೆನೇ ತೆಗಿತಾ ಇರಬೇಕು. ಇದೇ ಥರ ನೆಕ್ಸ್ಟ್ ಉಪ್ಪಿ ಬಾಸ್ ಅವ್ರು ಕೊಡ್ತಾನೆ ಇರಬೇಕು. ರಿಯಲ್ ಆಗಿದೆ, ರಿಯಲ್ ಆಗಿ ನೋಡಬೇಕು. ಜೈ ಪ್ರಜಾಕೀಯ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ. ಮೂವಿ ತುಂಬಾ ಚೆನ್ನಾಗಿದೆ. ಪ್ರಜಾಕೀಯ ಅಂದ್ರೆ ಯುವ ಅಂದ್ರೆ ಪ್ರಜಾಕೀಯ. ಎಲ್ಲ ಪ್ರತಿಯೊಬ್ಬರು ಬಂದು ಈ ಮೂವಿ ನೋಡಬೇಕು. ಮೂವಿ ಅರ್ಥ ಆಯ್ತಾ? ಅರ್ಥ ಆಗಿದೆ. ಏನು ಅರ್ಥ ಆಯ್ತು? ಏನು ಅರ್ಥ ಆಯ್ತು ಅಂತಂದ್ರೆ, ನಾವು ಹೇಗೆ ಮುಂದೆ ಬರಬೇಕು, ಬಿಡಬೇಕು, ನಾವು ಯೋಚನೆ ಹೆಂಗೆ ಮಾಡಬೇಕು, ನಮ್ಮ ಪ್ರಪಂಚ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಇದೇ ಥರ ಥಿಂಕ್ ಮಾಡಬೇಕು. ಉಪೇಂದ್ರ ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ. ಮೂವಿಯಲ್ಲಿ ಎಲ್ಲರೂ ಬಡವಸಿ ಮೇಲೆ ನಿಲ್ಲಿಸಿದ್ದಾರೆ ಅಂತ ಉಪೇಂದ್ರ ಏನು ಹೇಳ್ತಾರೆ? ನಾವು ಒಳ್ಳೆ ರಾಜಕೀಯ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ನಾವು ಬಿಟ್ಕೋಸಿಲ್ಲೇ ನಿಂತ್ಕೋಬೇಕಾಗುತ್ತೆ. ಅಂದರೆ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ
ಅಂದರೆ ರಾಜಕೀಯ ಅಂತ ಅಲ್ಲ ಸರ್, ಅದು ಅರ್ಥ ಮಾಡ್ಕೊಳ್ಳೋರಿಗೆ ರಾಜಕೀಯ ಪ್ರಜಾಕೀಯ ಈ ಥರ ಬರುತ್ತೆ ಅಷ್ಟೇ. ಬಟ್ ಏನಂದರೆ ನಾವು ಒಂದು ಒಳ್ಳೆ ಆಯ್ಕೆ ಮಾಡಿಕೊಂಡ್ರೆ ಆ್ಯಕ್ಚುಲಿ ಒಬ್ಬರು ಈ ಮೂವಿಲಿ ಏನು ಪಾತ್ರ ಅಂದರೆ ಅವ್ರ ಪಾತ್ರ ಬಗ್ಗೆ ಏನು ಹೇಳ್ತೀರಿ? ಪ್ರಜಾಕೀಯ ಅರ್ಥ ಆಗೋರಿಗೆ ಇದು ಪಾತ್ರ ಅರ್ಥ ಆಗುತ್ತೆ ಸರ್. ಪ್ರಜಾಕೀಯ ಮೂವಿ ಕಂಪ್ಲೀಟ್ ಅರ್ಥ ಆಯ್ತಾ? ಆ ಬಾಳೆಹಣ್ಣು ಬಗ್ಗೆ ಸ್ಟೋರಿ ಬಂತಲ್ಲ, ಏನು ಸ್ಟೋರಿ ಅದು ಬಾಳೆಹಣ್ಣು? ಕೊನೆಗೆ ನಾವು ಅಂದರೆ ಮಾಮೂಲಿ ಎಲ್ಲದಕ್ಕೂ ಒಂದೇನೆ, ನಾವು ವೋಟ್ ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಕೊನೆಗೆ ಬಾಳೆಹಣ್ಣು ಸಿಗಲ್ಲ ನಮಗೆ ಸರ್. ಟೋಟಲಾಗಿ ಏನು ಹೇಳ್ತಾರೆ ಮೂವಿ ಬಗ್ಗೆ? ಮೂವಿ ಮಾತ್ರ ಮಸ್ತಾಗಿದೆ, ಎಲ್ಲ ಬಂದು ನೋಡಿ ಇದೇ ಥರ ಮೈಂಡ್ ಚೇಂಜ್ ಮಾಡ್ಕೊಂಡು ಹೋದ್ರೆ ನಮ್ಮ ಪ್ರಪಂಚ ಸುಂದರವಾಗಿರುತ್ತೆ. ಇಲ್ಲಾಂದರೆ ನಮಗೂ ಸೇಮ್ ಹೆಲ್ಪ್ ಬಿಟ್ಕೋಸಿ. ನಿಮ್ಮ ಹೆಸರು? ರಮ್ಯಾ.